ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಲ್ಪ ಓವರ್ ಆಡ್ತಾಯಿದ್ದೀನಿ. ನನ್ನ ಲಿಪ್ಸ್ಟಿಕ್ ನೋಡಿ, ಅಕ್ಕನ ಲಿಪ್ಸ್ಟಿಕ್, ನಮ್ಮ ಐಶ್ವರ್ಯ ಅಕ್ಕನ ಲಿಪ್ಸ್ಟಿಕ್. ನಾನು ಎಲ್ಲಿದ್ದೀನಿ ಗೊತ್ತಾ? ಇವತ್ತು ನಮ್ಮ ಜಿಮಿ ಗುಂಡ ಜೊತೆ ಇದ್ದೀನಿ. ಜಿಮಿ ಆಯ್ ಹೇಳ ನೋಡು, ಜಿಮಿ ಮಗಳೇ ಆಯ್ ಹೇಳಲ್ಲಿ. ಐ ಹೇಳಿಂಗೆ ಐ ಆಯ್ ಅಲ್ಲೋಡ ಅಲ್ಲೋಡ ಆಯ್. ನಾನೀಗ ಐಶ್ವರ್ಯ ಅವ್ರ ಮನೆಯಲ್ಲಿದ್ದೀನಿ. ಏನಕ್ಕೆ ಅಂದರೆ ನಾನು ಮತ್ತು ಐಶ್ವರ್ಯ ನಮ್ಮ ಜೊತೆ ಇಬ್ಬರು ಧರ್ಮಸ್ಥಳ ಟ್ರಿಪ್ ಹೋಗ್ತಾಯಿದ್ವಿ. 2 days ಗೈಸ್, 2 days. ಅದು ಬ್ಯಾಕ್ ಟು ಬ್ಯಾಕ್ ಟ್ರಿಪ್ಪು. ಫುಲ್ ಖುಷಿ ಆಗ್ತೈತೆ. ಇಮ್ಯಾಜಿನ್ ಮಾಡ್ಕೊಳ್ದೇ ಇರೋಷ್ಟು ಖುಷಿ. ಇಲ್ಲಿ ನಾವು ಅಕ್ಕ ಬತ್ತಳೆ ತೋರಿಸ್ತೀನಿ. ಲಿಪ್ಸ್ಟಿಕ್ ಐಶ್ವರ್ಯ, ಅದು ಇಗ್ನೋರ್ ಮಾಡಿ. ಐಶು ಬತ್ತೋಳು ಹೊಡಿಯೋಕಲ್ಲಿ ಹೊಡಿತಾಳೆ. ಅಲ್ಲಿ ಅಲ್ಲಿ ಹಿಂಗೆ ಹೊಡಿತಾಳೆ. ಹೊಡಿಯೋಣ ರೈಶುಗೆ ಕಚ್ಚಿ ಹೇಳ್ತೀನಿ ಅವನಿಗೆ. ಅಲ್ಲಿ ನೋಡಿ ಒಳ್ಳಲ್ಲಿ ಬಿಡ್ತಿರೋದು ನೋಡಿ. ಗುಂಡ ಇಲ್ಲಿ ನೋಡಲಿ, ಇಲ್ಲಿ ನೋಡ ಗುಂಡ ಹಿಂಗೆ ಹಾಕೊಂಡಿಲ್ಲ ತಲೆ ಒಂದು 2 ಸತಿ ಅಂತ ಕಚ್ಬಿಟ್ಟು ಹೇಳ್ತೀನಿ. ಏನು ಸ್ವಂತ ದುಡ್ಡಲ್ಲಿ ಹೋಯ್ತಿರೋದಕ್ಕೆ ಏನು ಖುಷಿ ಹೇಳು ಅಲ್ವಾ? ನಾವು 2 ಟ್ರಿಪ್ಗೂ ಐಶ್ವರ್ಯ, 2 ಟ್ರಿಪ್ಗೂ ನಮ್ಮ ದುಡ್ಡಲ್ಲೇ ಹೋಗಿದ್ದೀವಿ. ಪ್ರೌಡ್. ನಡಿ ಚೀರ ಹೊರಡೋಣ. 9 ಗಂಟೆ ಇರೋ ಬಸ್ಸು. ಮೆಟ್ರೋಲ್ಲಿ ಹೋಗಿಲ್ಲ ಅಂದರೆ 10 ಗಂಟೆ ಆದರೂ ಟ್ರಾಫಿಕಲ್ಲೇ ಇರ್ತೀವಿ. ಅದು ಗೊತ್ತಿರೋದಕ್ಕೆ ಶಿಸ್ತಾಗಿ ಮೆಟ್ರೋಲ್ಲಿ ಹೋಗ್ಬಿಡ್ತಾ ಇದ್ದೀವಿ. ಮೆಜೆಸ್ಟಿಕ್ ಎಷ್ಟು ಜನ ನೋಡಿ ಚಿನ್ನ, ಎಷ್ಟು ಜನ ನೋಡಿ. ನಮ್ಮ ತಿಮ್ಮಿಂಗಲ್ಲಿ ನೋಡಿ ಬರ್ತಾನೆ ಇವ್ರ ಮನೇಲಿ ಬಾರಿಸ್ಕೊಂಬಂದಿದೆ. ಹೋಟೆಲಲ್ಲಿ ಹಂಗೆ ನೋಡಿ ಬರ್ತಾನೋ ಬಾರಿಸ್ಕೊಂಬಂದಿದ್ವಿ. ಇಲ್ಲೂ ಪರಾಟ ತೋರಿಸಿದ್ವಿ, ತೋರಿಸಿದ್ನಲ್ಲ, ಇಲ್ಲೂ ಇಟ್ಕೊಂಡಿದ್ದೀವಿ. ಚಿಪ್ಸು. ನಿದ್ದೆ ಮಾಡಬೇಕು ಆದರೂ ಮಾಡಬಾರ್ದು, ಆ ಥರ ಇರ್ಬೇಕು ಜರ್ನಿ ನಮ್ಮದು. ಅದು ನಾನು ಸ್ವಲ್ಪ ಹೆಂಗೋ ಕಂಟ್ರೋಲ್ ಮಾಡ್ತೀನಿ. ಇವಳೇ ನಿದ್ದೆ ನಾನು ನಿದ್ದೆ ಮಾಡ್ತೀನಿ, ಅವಳು ನನ್ನ ಮುಂದೆ ತಡ್ಕೊಳ್ಳಲ್ಲ. ಬಟ್ ನಾನು ನಿದ್ದೆ ತಡ್ಕೊತೀನಿ, ನಿದ್ದೆ ಬಿಟ್ಟಿರಲ್ಲ. ಬಾಯ್ ಬಾಯ್. ಅಲ್ಲಿ ಇಳ್ದು ನೇತ್ರಾವತಿಲಿ ಸ್ವಿಮ್ಮಿಂಗ್ ಮಾಡ್ತೀವಿ, ಆಗಿ ಬರ್ತೀವಿ. ಎಷ್ಟಕ್ಕೆ 9:10 ಬಿಟ್ಟವನು. ಈಗ ಎಷ್ಟು ಗಂಟೆ? 5:45, 6 ಗಂಟೆ ಐತೆ. ಅಣ್ಣ ಬದುಕು ಜತಕ ಬಂಡಿದ ಓಡಿಸೋನೆ. ಹ್ಞೂ, ಘಾಟ್ ಹತ್ರ ಬೇರೆ ಇಲ್ಲೋ 1/2 hour ಅಲ್ಲೇ ವೇಸ್ಟ್ ಆಯ್ತು ಅನ್ಸುತ್ತೆ ನನ್ನ ಪ್ರಕಾರ. ಬರೀ 2 ಹೆಜ್ಜೆ ಥರ ಬಸ್ಸು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ನಂಗೆ ಇಷ್ಟೊತ್ತಿಗೆ ಸ್ನಾನ ಮಾಡ್ತಿರ್ತಾರ ಅಂತ ಡೌಟು. ಅಲ್ಲ, ಆಲ್ರೆಡಿ ಸ್ನಾನ ಮಾಡ್ಬಿಟ್ಟು ಬಂದ್ಬಿಟ್ಟು ನಿಂತಿದ್ದೇನೆ. ಯಾರೇ ಅಲ್ಲೋಡಲ್ಲಿ ನೋಡೋಣ ನಡಿ. ನಂಗೆ ಇಷ್ಟು ಹೆಂಗೆ ಕೆಣಿ ಹೊಡಿತೈತೆ, ಹನಿ ಬೇರೆ ಆಗ್ತೈತೆ. ಈಗ ಸ್ನಾನ ಮಾಡ್ತೀನಿ. ಸ್ನಾನ ಮಾಡೋದು ಹೆಂಗೆ ಅಂತ ಜುಮ್ಮ 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 ಜುಮ್ಮ. ನಾವು ಅಕ್ಕ ಪೇಸ್ಟ್ ತೊಗೊಬೇಕಂತೀವಿ ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲ ಅಲ್ಲಿ ಕೈ ಬೇರೆ ಅಕ್ಕ ಜೈ ಅನ್ಸ್ಕೊಂಡ್ಲು. ಬಿಯರು 6 ಗಂಟೆಗೆ ಬಂದ್ವಿ. ಈಗ 7:30, 1.5 hour ಸ್ನಾನ ಮಾಡಿ ರೆಡಿ ಆಗಿದ್ದೀವಿ.
ಹುಡುಗಿರು ಲೇಟು ಅಂತೀರ, ಯಾರು ಹೇಳ್ತೀರ? ದಡ್ಡ ನನ್ನ ಮಕ್ಕಳು ನೋಡಿ ಕಷ್ಟಪಡ್ತಾ ಇದ್ದೀವಿ. ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಒಳ್ಳೆ ಊಟ ಮಾಡಬೇಕು. ನಾವು ಕರ್ದಾಗ ಬರದೇ ಇರೋರೆಲ್ಲ ರಿಗ್ರೆಟ್ ಮಾಡ್ಬೇಕು ಚಿನ್ನ. ಸ್ಲಿಪ್ಪರು ಮತ್ತು ಬ್ಯಾಗ್ಸ್ನೆಲ್ಲ ಲಾಕರಲ್ಲಿ ಇಟ್ಟು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಕ್ಯೂ ಐತೆ? ಎಷ್ಟೊಂದಿಲ್ಲ, ಓಕೆ 1 ಮೈಲ್ದಾಗೈತೆ, 1 ರೇಂಜ್ ಕಾಣಿಸ್ತದೆ. ಏನು ಹೇಳು, ಈಗ ನಾವು ಕರೆದಾಗ ಬರದೇ ಇದ್ದವರೆಲ್ಲ ಇದು ನೋಡಾದ್ಮೇಲೆ ಅನ್ಕೋಬೇಕು ಹೋಗ್ಬೇಕು ಅಂತ. ನಮ್ಮ ಹುಡುಗಿಗೆ ಸೀರೆ ಉಟ್ಕೊಂಡೆ, ಬಟ್ ಅವಳು ಉಟ್ಕೊಳಕ್ಕೆ ರೆಡಿ ಇಲ್ಲ ಗೈಸ್. ನಮ್ಮ ಒಡೆ ಬಾಹುಬಲಿ ನೋಡೋಕೆ ನಡ್ಕೊಂಡು ಹೋಗ್ತಾಯಿದ್ವಿ. ಸುಸ್ತಾಯ್ತೈತೆ, ತಿಂದ್ವಿ ಆದರೂ ಸುಸ್ತಾಯ್ತೈತೆ. ಅತಿ ಸುಸ್ತಾಗ್ಬಿಡ್ತು ಕಾಯಪ್ಪ. ಬಂದ್ವಿ ಗೈಸ್. ಸುಸ್ತಾಯ್ತೈತೆ. We are going Saudaka Ganesha temple. ಜಾಸ್ತಿ ಮಾತಾಡೋಕ್ಕೆ ಆಯ್ತಲ್ಲ. ನೆಮ್ಮದಿಯಾಗಿ ತೊಗೊಬೇಕು, ನೆಮ್ಮದಿಯಾಗಿ ಹೋಗ್ಬೇಕು, ನೆಮ್ಮದಿಯಾಗಿ ಬರಬೇಕು ಅಷ್ಟೇ ಅನಿಸ್ತಾ ಇದೆ. ಈ ಫೋಟೋಸ್ ತೊಗೊಬೇಕು ಅದೆಲ್ಲ ಇಲ್ಲ. ಮಜಾ ಮೈಂಡಲ್ಲಿ ಮಜಾ ಮಾಡ್ತೀವಿ. ಸೂರ್ಯದಿದ್ರೆ ಹೌದು, ಎಷ್ಟು ಬೇಕು ಅಷ್ಟು ತೊಗೊಂಡ್ವಿ, ಅದು ಸಾಕು, ತೃಪ್ತಿ ಇದೆ ಮನಸ್ಸಿಗೆ. ನೀವೇ ಹೇಳ್ತೀರಾ? ಅಲ್ಲಿ ಹೋಗಿ ಸಿಗ್ತೀವಿ ಬಿಡಿ. ಬೈ ಬಾಯ್. ಇದಕ್ಕೆ ಎಷ್ಟು ಕೇಳಿದ್ರು? ಬೆಳಗ್ಗೆಯಿಂದ ನಾವು ಆಟೋದಲ್ಲಿ 20 ದೇವಸ್ಥಾನಕ್ಕೆ ಬರೋಕ್ಕೆ 20, ಅಲ್ಲಿ ನೇತ್ರಾವತಿ ನದಿ ಹತ್ರ ಹೋಗೋಕ್ಕೆ 20, ಇದಕ್ಕೆ ಹೋಗಿ ಬರೋಕ್ಕೆ 100 ಒಬ್ರಿಗೆ. ನನಗಿದು ಫುಲ್ ರಿಲ್ಯಾಕ್ಸ್ ಆಗಿ ಕಾಣಿಸ್ತೈತೆ. ಊಟಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಆ ಗಾಡೀಲಿ ಬಂದಾಗ ಒಂದು 4 ಜನ ಅವರು ನೀರು ಹಾಕ್ಕೊಂಡು ಒಡ್ಕ ಹಾಕೊಂಡು ಕುಡಿ, ನಾಯಿದೇನೋ ಹುಚ್ಚಿ ಹಾಕೊಂಡು ಕುಡಿದ್ಬಿಟ್ಟವ್ರೆ. ನಿಜ ಎಷ್ಟು ಉರಿಸ್ತಾಯಿದ್ರು ಅಂದರೆ ನನಗೆ ಮಾತಾಡಬಾರ್ದು, ದೇವಸ್ಥಾನದಲ್ಲಿದ್ದೀನಿ ಆದರೂ ತಪ್ಪು. ಬಟ್ ಏನು ಮಾಡಲಿ, ಅವ್ರು ಅಷ್ಟೊಂದು ಕೋಪ ಮುಗಿಸಿದ್ರು. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಡಿಸಿಪ್ಲಿನಾಗಿ ಮಾಡಿಸಿದ್ದಾರೆ ನೋಡಿ. ಈಗ ಬಾರಿಸೋದೆ ಚೆನ್ನಾಗಿ ಬಾರಿಸಿ ಕುಕ್ಕೆಗೆ ಹೋಗಿ ರೂಮ್ ಮಾಡಿ ದಬಾಕೊಂಡ್ಬಿಡೋದು ಅಷ್ಟೇ. ಬಾಯ್. ಪಾಯಸ ಮಾತ್ರ ಅಮೃತ. ಸುಮ್ಮನೆ ಅನ್ನೋದಲ್ಲ, ಧರ್ಮಸ್ಥಾನದಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿರೋದಕ್ಕೆ ಚೆನ್ನಾಗೈತೆ ಅನ್ನೋದು.
ಎಳ್ಳು ಪಾಯಸ ನಂಗಂತೂ ಭಯಂಕರ ಇಷ್ಟ ಇದೆ. ಈ ರೆಸಿಪಿ ಸಿಕ್ಕಿದ್ರೆ ಪಕ್ಕಾ ಮನೇಲಿ ಟ್ರೈ ಮಾಡ್ತೀನಿ. ಐಶ್ವರ್ಯ ಈ ರೆಸಿಪಿ ಟ್ರೈ ಮಾಡೋಣ ಮನೇಲಿ, ಪಾಯಸದ ರೆಸಿಪಿ ಕೇಳ್ಕೊಂಬಿಡೋಣ ಅವ್ರ ಹತ್ರ. ಇವಾಗ ಕೇಳ್ಕೊಂಬಿಡೋಣ ಪಾಯಸಕ್ಕೆ ಏನೇನಾಗಿದೆ. ಬಂದ್ವಿ 2 ಗಂಟೆಗೆ, ಒಳ್ಳೆ ನಿದ್ದೆ, ಮಸ್ತು ನಿದ್ದೆ, ಕಣ್ ತುಂಬ ನಿದ್ದೆ ಮಾಡಿ ಈಗ ಆಚೆ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ಕುಕ್ಕೆಲಿದ್ದೀವಿ ಈಗ ನಾವು, ಅದನ್ನೇ ಹೇಳೋದು ಮಾಡ್ಬಿಡ್ತೀವಿ. ಲಾಕ್ ಆಯ್ತಿಲ್ಲ, ಯಾವ ಕೀನೇ ವರ್ಕ್ ಆಯ್ತಿಲ್ಲ. ನಿದ್ದೆ ಹೆಂಗೆ ಬರ್ತೈತೆ ಅಂದ್ರೆ ನಿದ್ದೆಗೆ ನಾವು ಫೇವ್ರೇಟ, ನಮ್ಗೆ ನಿದ್ದೆ ಫೇವ್ರೇಟ ಗೊತ್ತಿಲ್ಲ ನೋಡಿ. ಮತ್ತೆ ಬಿಸಿ ಗರ್ಲ್. ಈಗ ಫಸ್ಟು ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ಒಳ್ಳೆ ಮತ್ತೆ ಎತ್ತಿಲ್ಲ, ಅದಕ್ಕೆ ಮಾಡ್ತಾ ಇರೋದು ಈ ಕಾಳು. ಅವನ ಹೆಸರು ಮೇನ್ ಹೇಳೋದು ಅದಕ್ಕೆ. ದೇವ್ರ ಪ್ರಸಾದ ಅಂತ ನೋಡ್ತಾ ಇದ್ದೀನಿ ನಾನು. ಬಿಡ್ ಕಟ್ಸ್ ಮಾಡ್ಸೋಕೆ ಕರ್ಕೊಂಡು ಹೋಯ್ತವಳೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ತುಂಬ ಚೀಪ್ ಅನಿಸ್ತಿದೆ. ಹಾಯ್ ಫ್ರೆಂಡ್ಸ್, ಅವರು ಬೀದಿ ಮಾರಿದಂಗೊಳೆ. ಅವಳ ಮುಖ ನೋಡಿದ್ರೊಳೆ ಹೆಂಗಣ ಸತ್ಯಣ ಸತ್ಯಣಗಿಂದ ಗಿಡ್ದಾಗೈತೆ. ನೋಡ್ಸಿ ನಾ ನೋಡು. We are going to ಪೂಜೆ. ಈ ಥರ ರೆಡಿಯಾಗಿದ್ದೀನಿ ಗೈಸ್. ಪೂಜೆ ಮುಗಿಸ್ಕೊಂಡು ಹೊರಡದೆ ಬ್ಯಾಂಗ್ಳೂರು. ಮತ್ತೆ ಯಾರೋ ನನ್ನ ಚಪ್ಪಲಿ ದೇಬಿಟ್ರು ಗೈಸ್. ಹೊಸ ಚಪ್ಪಲಿ ತಗೊಂಡಿದ್ದೀನಿ, ಅದು ಇವಳಿಂದಾನೆ. ನನ್ನ ಚಪ್ಪಲಿನ ನೆಟ್ವರ್ಕ್ ಕಾಯ್ಕೊಂಡಿಲ್ಲ. ಪೊರ್ಕಿ ಇವಳೆ ಕಸ ಗುಡಿಸೋಳಂಗೆ ಒಳ್ಳೆ ಇಲ್ಲಿ ಕುಕ್ಕೇಲಿ. ಬಾಯ್ ಬಾಯ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಅಲ್ಲಿ ನಂಗೆ ನಗಿಸ್ತವಳೆ ಚಪ್ಪರ್. ಅಷ್ಟೇ, ಬಾಯ್. ಇಷ್ಟೇ ಎಂಡ್ ಮಾಡ್ತೀನಿ. ಮನೆಗೆ ಹೋದ ತಕ್ಷಣ ದವಾಖಾನ್ತೀವಿ. ಬಸ್ಸು ಈಗಲೂ ರಿಸರ್ವೇಷನ್ ಮಾಡಿಸಿದ್ದೀವಿ.